ಎಲ್ಲ ಮುಲ್ಬಾಗಿಲು ಜನತೆಗೆ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ, ಜ್ಞಾನವಾಹಿನಿ ಸ್ಕೂಲಿನ ಫೌಂಡರ್ ಮತ್ತು ಚೇರ್ಮನ್. ಏನಪ್ಪ ಇವತ್ತಿಂದ ಇದಂದರೆ, ಆಲ್ರೆಡಿ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ವಿ. ಈಗ ಇನ್ನೊಂದು ಹೇಳ್ತಾ ಇದ್ದೀವಿ. ಏನಪ್ಪ, 2024-25 ಅಕಾಡೆಮಿಕ್ ಇಯರ್ಗೆ ನಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಪ್ರಿ ಕೆ ಜಿಯಿಂದ 8th ಸ್ಟ್ಯಾಂಡರ್ಡ್ವರೆಗೂ. ಆದಷ್ಟು ನಾನು ಬಹಳಷ್ಟು ಚೆನ್ನಾಗಿದೆ, ಸ್ಕೂಲ್ ಆಗಲಿ ಮತ್ತು ಕೋಚಿಂಗ್ ಆಗಲಿ ಬಹಳಷ್ಟು ಚೆನ್ನಾಗಿದೆ. ಮತ್ತು ಉನ್ನತವಾದ ಒಂದು ಗುಣಮಟ್ಟವಾದ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ. ಮತ್ತು ಉತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಇಂಡಿವಿಜುವಲ್ ಕೇರಿಂಗ್ ಅಂತೂ ತೊಗೊತಾ ಇದ್ದೀವಿ. ಮೈನು ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಯಾವುದೇ ಮಗು ಆಗಲಿ ಒಂದು ಪೇರೆಂಟ್ಗೆ ಒಂದು ಕನಸಿರುತ್ತೆ. ಏನಂದರೆ, ಈಗ ನನ್ನ ಮಗು ಚೆನ್ನಾಗಿ ಓದಬೇಕು, ನನ್ನ ಮಗು ಎಲ್ಲ ಈಗ ಒಂದು ಪೇರೆಂಟ್ಗೆ ಏನಿರುತ್ತಪ್ಪ ಅಂದರೆ, ಅವ್ರ ಮಗು ಎಲ್ಲರಿಗಿಂತ ಉನ್ನತವಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ನಿಜ, ಎಲ್ಲರಿಗೂ ಆ ಆಸೆ ಇರುತ್ತೆ. ಬಟ್ ಇನ್ನೊಂದೇನಪ್ಪ ಅಂದರೆ, ಈಗ ನಾವು ಮಕ್ಕಳಿಗೆ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ನಮಗೆ ಅವ್ರಿಗೆ ಪ್ರೋತ್ಸಾಹ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ಪ್ರೋತ್ಸಾಹ ಹೇಗೆ ಬರುತ್ತೆ? ಬರೀ ಓದು ಮಾತ್ರ ಕೊಟ್ಟರೆ ಸಾಕ? ಆಗಲ್ಲ. ರಿಮೈನಿಂಗ್ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಒಂದು ಕಾಂಪಿಟೇಟಿವ್ ಮೈಂಡ್ ಆಗ್ಬೋದು, ಎಜುಕೇಷನ್ ಆಗ್ಬೋದು, ರಿಮೈನಿಂಗ್ ಮಾರಲ್ ವ್ಯಾಲ್ಯೂಸ್ ಆಗ್ಬೋದು, ಎಲ್ಲ ರೀತಿಯಲ್ಲಿ ನಾವು ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನು ಚಿಕ್ಕ ವಯಸ್ಸಿಂದಲೇ ಕೊಟ್ಕೊಂಡು ಹೋಗ್ತಾ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ಜನರಲ್ಲಾಗಿ ಏನಪ್ಪ ಅಂದರೆ, ಒಬ್ಬ ಪೇರೆಂಟ್ಗೆ ಏನಿರುತ್ತೆ, ಸರ್ ನನ್ನ ಮಗ ದೊಡ್ಡವನಾದಮೇಲೆ ಅವನು ಡಾಕ್ಟ್ರ್ ಮಾಡಬೇಕು, IAS ಮಾಡಬೇಕು, IPS ಮಾಡಬೇಕು, ಒಂದು ಗೋರ್ಮೆಂಟು ಹುದ್ದೆ ಮಾಡಬೇಕು ಸರ್, ಅವನಿಗೆ ಗೋರ್ಮೆಂಟ್ ಜಾಬ್ ಮಾಡಿಸ್ಬೇಕು, ಚೆನ್ನಾಗಿ ಓದಿಸ್ಬೇಕು ಅಂತ ನಿಮ್ಮ ಪ್ರತಿಯೊಬ್ಬ ಪೇರೆಂಟ್ಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ರೀತಿ ಮಾಡಬೇಕು. ನಾವೇನು ಮಾಡಬೇಕು? ಸ್ಟಾರ್ಟಿಂಗಿಂದ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಆ ಓದಿನ ಜೊತೆಗೆ ಕಾಂಪಿಟೇಟಿವ್ ಮೈಂಡ್ ಕೂಡ ನಾವು ಬೆಳೆಸಬೇಕು. ಸೊ ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಓದಿನ ಜೊತೆಗೆ ಕಾಂಪಿಟೇಟಿವ್ ಮೈಂಡ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್ವರೆಗೂ ಒಲಿಂಪಿಯಾಡ್ ಕೋಚಿಂಗ್ ಸಹ ನಾನು ಕೊಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ, ಈಗ PUC PUC ಆದ ತಕ್ಷಣ ಎಲ್ಲ ಮಕ್ಕಳಿಗೂ ಮೆಡಿಕಲ್ ಸೀಟ್ ಬರಲ್ಲ, ಇಂಜಿನಿಯರ್ ಸೀಟ್ ಬರಲ್ಲ. ಯಾಕಂದರೆ ಯಾಕೆ ಬರಲ್ಲ ಅಂದರೆ, ಚಿಕ್ಕ ವಯಸ್ಸಿಂದ ಆ ಮಕ್ಕಳಿಗೆ ಕಾಂಪಿಟೇಟಿವ್ ಅನ್ನೋ ಮೈಂಡು ಕೊಟ್ಟಿರಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಸ್ಟಾರ್ಟಿಂಗಿಂದನೇ ಈಗ ಚಿಕ್ಕ ವಯಸ್ಸಿಂದಲೇ ನಾವು ಒಂದು ಕಾಂಪಿಟೇಟಿವ್ ಮೈಂಡು, ಒಂದು ಒಲಿಂಪಿಯಾಡ್ ಕೋಚಿಂಗ್ ಆಗ್ಬೋದು, IIT ಕೋಚಿಂಗ್ ಆಗ್ಬೋದು, ಈಗ 6th to 8th IIT ಕೋಚಿಂಗ್ ಆಗ್ಬೋದು. ನಾವು ಸ್ಟಾರ್ಟಿಂಗಿಂದ ಕೊಟ್ಟಾಗ ಮಗು ಏನು ಮಾಡ್ತಾನೆ ಅಂದರೆ, ಅವ್ನು ಸ್ಟಾರ್ಟಿಂಗೇ ಗೊತ್ತಾಗತ್ತೆ. ಸೊ ಏನು ಸಿಲೆಬಸ್ ಯಾವ ರೀತಿ ಇದೆ, ಆ ಸಿಲೆಬಸ್ಸಲ್ಲಿ ಕಾಂಪಿಟೇಟಿವ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಪ್ರತಿಯೊಂದು ನಾವು ಮಕ್ಕಳಿಗೆ ಇಂಡಿವಿಜುವಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇಂಡಿವಿಜುವಲ್ ಎಕ್ಸ್ಪ್ಲೈನ್ ಮಾಡ್ತೀವಿ ಮತ್ತು ಎಕ್ಸಾಮ್ಸ್ ಕೊಡ್ತೀವಿ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ ತಕ್ಷಣ ನಾವು ಬರೀ ಮಕ್ಕಳಿಗೆ ಪಾಠ ಮಾಡಿ ಬಿಡೋದಲ್ಲ, ಮಂತ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ನಾವು ಸಿಲೆಬಸ್ಸು ಇರುತ್ತೆ, ಅದ್ರ ಜೊತೆಗೆ ಜೊತೆಗೆ ಅದೇ ಸಿಲೆಬಸ್ಸಲ್ಲಿ ಕಾಂಪಿಟೇಟಿವ್ ಮೈಂಡ್ ಸ್ವಲ್ಪ ಇನ್ಡೆಪ್ತ್ ಆಗಿ ಅದೇ ಸಿಲೆಬಸ್ಸಲ್ಲಿ ಏನು ಕ್ವಶನ್ಸ್ ಇದೆ ಹೇಗೆ ಅಂತೇಳಿ ಮಕ್ಕಳಿಗೆ ಕಾಂಪಿಟೇಟಿವ್ ಮೈಂಡ್ ಸಹ ನಾವು ಕೊಡ್ತೀವಿ. ಸೊ ಆ ರೀತಿ ಕಾಂಪಿಟೇಟಿವ್ ಮೈಂಡ್ ಕೊಟ್ಟಾಗ ಮಕ್ಕಳಿಗೆ ಏನಪ್ಪ ಆಗುತ್ತೆ ಅಂದರೆ, ನಾವು ನೋಡಿ 6th, 7th, 8th, 9th ಎಲ್ಲ ನೀಟಾಗಿ ಓದ್ಕೊಂಡ್ಬಂದಾಗ ಪರ್ಫೆಕ್ಟಾಗಿ ಸಿಲೆಬಸ್ ಬಗ್ಗೆ ತಿಳ್ಕೊತಾನೆ, ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತಾನೆ. ಹಾಗೆ ಈಸಿಯಾಗಿ PUC 2 ವರ್ಷ ಆದಮೇಲೆ ನಾವು ಚೆನ್ನಾಗಿ ಮಕ್ಕಳಿಗೆ ಕಾಂಪಿಟೇಟಿವ್ ಮೈಂಡ್ ಕೊಟ್ಟಾಗ ಈಸಿಯಾಗಿ PUC ಆದ ತಕ್ಷಣ ಅವ್ನು JEE ಮೈನ್ಸ್ ಆಗ್ಬೋದು, ಒಂದು ನೀಟ್ ಆಗ್ಬೋದು, ಎಕ್ಸಾಮ್ ಬರೆದಾಗ ಈಸಿಯಾಗಿ ಅವ್ನ ಗೋಲು ರೀಚ್ ಆಗ್ತಾನೆ. ಯಾಕಂದರೆ ನಾವು ಒಂದು ಮೆಡಿಕಲ್ ಸೀಟು, ಒಂದು ಇಂಜಿನಿಯರ್ ಸೀಟ್ ಮಾಡಬೇಕು ಅಂದರೆ ತುಂಬ ಪರಿಶ್ರಮ ತಗೋಬೇಕು. ಯಾಕಂದರೆ ಅವನು ಎಲ್ಲೋ ಒಂದು ತೊಗೊಂಬಂದು ಕೊಡೋಕ್ಕಾಗಲ್ಲ. ಸ್ಟಾರ್ಟಿಂಗಿಂದ ಮಗು ತನ್ನದೇ ಆದ ಒಂದು ಕೌಶಲ್ಯತೆಯಿಂದ, ಒಂದು ಟ್ಯಾಲೆಂಟಿಂದ ಮಗು ಸ್ಟಾರ್ಟಿಂಗಿಂದ ಓದ್ಕೊಂಡು ಬರಬೇಕು. ಸೊ ಸ್ಟಾರ್ಟಿಂಗಿಂದ ಓದ್ಕೊಂಡು ಬರಬೇಕು ಅಂದರೆ ಆ ಮಗು ನಾವು ಒಂದು ಉನ್ನತವಾದ ಒಂದು ಕರೆಕ್ಟಾಗಿ ಮಗುಗೆ ಗೈಡ್ಲೈನ್ಸ್ ನಾವು ಕೊಡಬೇಕು. ಸೊ ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಎಲ್ಲ ರೀತಿ ನಾವು ಗೈಡ್ಲೈನ್ಸ್ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಸ್ಟಾರ್ಟಿಂಗಿಂದ ಎಲ್ಲ ರೀತಿ ಎಜುಕೇಷನ್ನು, ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾಯಿದ್ದೀವಿ. ಬಹಳಷ್ಟು ಚೆನ್ನಾಗಿದೆ. ನಾನು ನಮ್ಮ ಮುಲ್ಬಾಗಿಲು ಜನತೆಗೆ ಒಂದೇ ಹೇಳೋದು, ನೀವು ಮಕ್ಕಳನ್ನ ಜಾಯಿನ್ ಮಾಡಿಸಿ ಬಿಡಿ, ಒಂದು ಸತಿ ನಮ್ಮ ಸ್ಕೂಲ್ ಬಂದು ವಿಸಿಟ್ ಮಾಡಿ ಹೇಗಿದೆ ಎಜುಕೇಷನ್, ಹೇಗಿದೆ ಕೋಚಿಂಗ್, ಹೇಗಿದೆ ಅಟ್ಮಾಸ್ಫಿಯರ್, ಹೇಗಿದೆ ಎಲ್ಲ ನೋಡಿಕೊಂಡು ನಿಮ್ಗೆ 100% ಆಯಿತು, ನಮ್ಮ ಮಗು ಇಲ್ಲಿದ್ದರೆ ಚೆನ್ನಾಗಿ ಓದ್ಕೊತಾನೆ, ಓಕೆ ನಮಗೆ ನಂಬಿಕೆ ಇದೆ ಅಂದರೆ ಮಾತ್ರ ನೀವು ಜಾಯಿನ್ ಮಾಡಿಸಿ. ಸೊ ಒಂದು ಸತಿ ಬಂದು ವಿಸಿಟ್ ಮಾಡಿ. ಯಾಕಂದರೆ ನೀವು ಬರೀ ನಾವು ಯಾರೋ ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ ಅನ್ನೋದಿಲ್ಲ. ನೀವು ಖುದ್ದಾಗಿ ಬಂದು ಹೇಗಿದೆ ಸ್ಕೂಲು, ಹೆಂಗಿದೆ, ಟೀಚರ್ಸ್ ಹೇಗಿದ್ದಾರೆ, ಕೋಚಿಂಗ್ ಹೆಂಗೆ ಕೊಡ್ತಾ ಇದ್ದಾರೆ ಅದೆಲ್ಲ ನೋಡಿಕೊಂಡು ಮತ್ತೆ ನೀವು ಡಿಸೈಡ್ ಮಾಡಿ. ಯಾಕಂದರೆ ನಾವು ಒಂದು ಅಂಗಡಿಯಲ್ಲಿ ಹೋದಾಗ ಏನೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟೋ ಸತಿ ಯೋಚನೆ ಮಾಡ್ತೀವಿ, ಇದು ಮಕ್ಕಳ ಭವಿಷ್ಯ. ಸೊ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡೋದು ಯಾರು? ಪೇರೆಂಟ್ಸು. ನಿಮ್ಮ ಕೈಲಿರುತ್ತೆ. ಯಾಕಂದರೆ ಮಕ್ಕಳಿಗೆ ಏನು ಗೊತ್ತಾಗಲ್ಲ. ನೀವು ಬಂದು ಆ ಸ್ಕೂಲ್ ಬಗ್ಗೆ ಎಂಕ್ವೈರಿ ಮಾಡಿ, ನೋಡಿ ಕೋಚಿಂಗ್ ಹೇಗಿದೆ, ನೀವು ಖುದ್ದಾಗಿ ಬಂದು ಕಣ್ಣಾರೆ ನೋಡಿ ಎಕ್ಸ್ಪ್ಲೈನ್ ಹೇಗಿದೆ, ಬುಕ್ಸ್ ಹೇಗಿದೆ, ಟೀಚಿಂಗ್ ಹೇಗಿದೆ, ಟೀಚಿಂಗ್ ಸ್ಟಾಫ್ ಹೇಗಿದೆ, ಯಾವ ರೀತಿ ಮೈಂಟೈನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನೀಟ್ನೆಸ್ ಇದೆ, ಪ್ರತಿಯೊಂದು ನೋಡ್ಕೊಂಡು ಮತ್ತೆ ನಿಮ್ಮ ಮಗುನ ಜಾಯಿನ್ ಮಾಡಿಸಿ. ನಿಮ್ಗೆ 100% ಓಕೆ, ನಮ್ಮ ಮಗು ಇಲ್ಲಿ ಓದ್ಕೊಂಡ್ರೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ, ಚೆನ್ನಾಗಿ ಆಗ್ತಾನೆ ಅಂದರೆ ಮಾತ್ರ ಜಾಯಿನ್ ಮಾಡಿಸಿ. ಒಂದು ಸತಿ ನೋಡಿ.
ಸರ್ ಇಲ್ಲ ಇಲ್ಲಿ ಯಾವ ಕ್ಲಾಸ್ ತನಕ ಇದೆ? ಅದೇ ಈಗ ಹೇಳ್ದಲ್ಲ LKG to 8th ಸ್ಟ್ಯಾಂಡರ್ಡ್ವರೆಗೂ ಅಡ್ಮಿಷನ್ಸ್ ಓಪನ್ ಆಗಿದೆ. ಬಟ್ ಇಲ್ಲಿ ಫ್ಯಾಕಲ್ಟಿ ಯಾವ ಥರ? ಸೊ ಫ್ಯಾಕಲ್ಟೀಸ್ ಹೇಗೆ ಅಂದರೆ ಎಲ್ಲ ಫ್ಯಾಕಲ್ಟೀಸು PG UG PG ಆಗಿದೆ ಮತ್ತು B.Ed ಆಗಿದೆ. ಕಂಪಲ್ಸರಿ B.Ed ಆಗಿದೆ, PG UG ಆಗಿದೆ. ಸೊ ಯಾಕಂದರೆ ನಾವೊಂದು ಕಾಂಪಿಟೇಟಿವ್ ಕೋಚಿಂಗ್ ಕೊಡಬೇಕು ಅಂದರೆ ಫ್ಯಾಕಲ್ಟೀಸಲ್ಲೂ ಪರ್ಫೆಕ್ಟಾಗಿ ಫ್ಯಾಕಲ್ಟೀಸ್ ಇರಬೇಕು. ಆವಾಗ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ತಾಲೂಕಿನ ಎಲ್ಲ ಕಡೆಯಿಂದ ನಾನು ಮಕ್ಕಳಿಗೆ ವ್ಯಾನ್ ಫೆಸಿಲಿಟಿ ಮಾಡ್ತಾಯಿದ್ದೀನಿ. ಆಲ್ರೆಡಿ 1 ವರ್ಷದಿಂದ ವ್ಯಾನ್ ಫೆಸಿಲಿಟಿ ಕೊಟ್ಟಿದ್ದೀನಿ. ಈ ವರ್ಷವೂ ವ್ಯಾನ್ ಫೆಸಿಲಿಟಿ ಕೊಡ್ತಾಯಿದ್ದೀವಿ. ಸೊ ನಮ್ಮ ನಿರಂತರ ಶ್ರಮ ಏನಪ್ಪ ಅಂದರೆ ನಮ್ಮ ಮಕ್ಕಳ ಭವಿಷ್ಯ. ಯಾಕಂದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡಬೇಕು ಅಂದರೆ ನಾವು ಇನ್ನೊಂದು 10 ವರ್ಷ ಭವಿಷ್ಯ ಕೊಡಬೇಕಂದ್ರೆ ಇವತ್ತಿನ ಶ್ರಮ ಪಡಬೇಕು. ಯಾಕಂದರೆ ನಾವು ಒಳ್ಳೆ ಭವಿಷ್ಯ ಕೊಡಬೇಕು. ಈ ಮಗು ಟ್ಯಾಲೆಂಟೆಡ್ ಇದ್ದಾನೆ, ಓಕೆ, ಅವನೊಂದು ಮೆಡಿಕಲ್ ಇಂಜಿನಿಯರ್ ಆಗ್ಬೋದು, ಒಂದು ಗೌರ್ಮೆಂಟ್ ಜಾಬ್ ಆಗ್ಬೋದು, ಅವ್ನು ಯಾವ ಬೇಕೋ ಅವ್ನಿಗೆ ಯಾವ ಇದ್ರಲ್ಲಿ ಬೇಕಾದ್ರೆ ಮಾಡಬೇಕು ಅಂದರೆ ಅವ್ನು ಇವಾಗಿಂದ ಶ್ರಮ ಪಡಬೇಕು. ಯಾಕಂದ್ರೆ ನಾವು ಫಸ್ಟ್ ನಮ್ಮ ಗುರಿ ಡಿಸೈಡ್ ಮಾಡಿರಬೇಕು. ನಮ್ಮ ಏನಿದೆ ಅಂತ ನೋಡ್ಕೊಂಡಾಗ ಮಾತ್ರ ನಾವು ಇವಾಗಿಂದ ಕಷ್ಟಪಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಸುಮ್ಮನೆ ನಾವು ಏನು ಕಷ್ಟಪಡ್ತೀರಾ ಫೈನಲಾಗಿ ಬಂದುಬಿಟ್ಟು ನಾನು ಮೆಡಿಕಲ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಡಾಕ್ಟ್ರ್ ಆಗಬೇಕು, ಒಂದು IAS ಆಫೀಸರ್ ಆಗಬೇಕು, ಚಾನ್ಸೇ ಇಲ್ಲ. ನಮ್ಮ ಮಕ್ಕಳಲ್ಲಿ ನಾವು ಗುರಿ ಅನ್ನೋದು ತುಂಬಿಸ್ಬೇಕು. ನಾವು ಏನು ಮಾಡಬೇಕು ಹೇಗೆ ಅಂತ. ಇನ್ನೊಂದೇನಪ್ಪ ಅಂದರೆ ನಮ್ಮ ಕ್ಲಾಸಲ್ಲಿ ಸ್ಕೂಲಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಮತ್ತು ಮೆಡಿಟೇಷನ್ ಆಗ್ಬೋದು, ಯೋಗ ಆಗ್ಬೋದು, ವ್ಯಾಯಾಮ ಆಗ್ಬೋದು, ಸ್ಪೋರ್ಟ್ಸ್ ಕಲ್ಚರ್ ಆಗ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗ್ಬೋದು. ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ನಾವು ಡ್ಯಾನ್ಸಿಂಗ್ ಕ್ಲಾಸಸ್ ಆಗ್ಬೋದು, ಎಲ್ಲ ರೀತಿ ನಾವು ಮಕ್ಕಳಿಗೆ ಕಂಡಕ್ಟ್ ಮಾಡ್ತೀವಿ. ಯಾಕಂದರೆ ಮಗು ಅನ್ನೋದು ಬರೀ ಓದಿನ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರಬೇಕು. ಯಾಕಂದರೆ ಅವ್ನು ಮೆಂಟಲ್ಲಿ ಯಾವ ರೀತಿ ಪ್ರಿಪೇರ್ ಆಗ್ತಾನೆ, ಫಿಸಿಕಲ್ಲು ಸಹ ಅವನು ಪ್ರಿಪೇರ್ ಆಗಿರಬೇಕು. ಸೊ ಮಗುವಿಗೆ ನಾವು ಮಕ್ಕಳಿಗೆ ಕಂಪಲ್ಸರಿ ಅವನ ಮೈಂಡಿಗೆ ಪಾಸಿಟಿವ್ನೆಸ್ ಅನ್ನೋದು ತುಂಬಬೇಕು. ಯಾಕಂದರೆ ಒಬ್ಬ ಮನುಷ್ಯನಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಇದೇನಪ್ಪ ಅಂದರೆ ನಮ್ಮ ನೇಚರ್ ಯಾವ ರೀತಿ ಡಿಸೈಡ್ ಮಾಡುತ್ತಪ್ಪ ಅಂದರೆ, ಒಂದು ಮಗು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾಯಿದ್ರೆ ಅದು ನೇಚರ್ ಪಾಸಿಟಿವ್ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ದಾಗ ಆ ನೇಚರ್ ನೆಗೆಟಿವ್ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ನಾವೇನು ಮಾಡಬೇಕು, ಮಕ್ಕಳಿಗೆ ನಾವು ಪ್ರಾಪರ್ ವೇಯಲ್ಲಿ, ಯಾಕಂದರೆ ಮಗು ಯಾರನ್ನು ತುಂಬ ನಂಬ್ತಾನೆ, ಫಸ್ಟು ಗುರುನ ತುಂಬ ಚೆನ್ನಾಗಿ ನಂಬ್ತಾನೆ. ಅವ್ನಿಗೆ ಏನೀಗ ಒಬ್ಬ ಟೀಚರ್ ಇದ್ದಾರೆ, ಅವನು ಸುಳ್ಳು ಹೇಳ್ಕೊಟ್ರು ಮಗು ಅಕ್ಸೆಪ್ಟ್ ಮಾಡ್ತಾನೆ, ಅವ್ನು ನಿಜ ಹೇಳ್ಕೊಟ್ರು ಅಕ್ಸೆಪ್ಟ್ ಮಾಡ್ತಾನೆ. ಬಟ್ ಟೀಚರ್ ಆದವರು ಕರೆಕ್ಟಾಗಿದ್ದರೆ ಮಗು ಅನ್ನೋದು ಕರೆಕ್ಟಾಗಿ ಅವ್ನ ಮೂವ್ಮೆಂಟ್ ಆಗ್ತಾ ಹೋಗ್ತಾನೆ. ಬಟ್ ಇನ್ನೊಂದೇನಪ್ಪ ಅಂದರೆ ನಾವು ಮಕ್ಳಿಗೆ ಏನು ಮಾಡ್ತಿದ್ದೀವಿ, ಪಾಸಿಟಿವ್ನೆಸ್ಸನ್ನು ತುಂಬಿಸ್ಬೇಕು. ನಿನ್ನ ಕೈಲಿ ಆಗತ್ತೆ, ನೀನು ಮಾಡ್ತೀಯಾ. ಈಗ ಯಾವ ಮಗು ಡಲ್ ಇರಲ್ಲ. ಯಾಕಂದರೆ ಭಗವಂತ ಎಲ್ಲರಿಗೂ ಒಂದೇ ರೀತಿ ಕಣ್ಣು, ಒಂದೇ ರೀತಿ ಕಾಲು, ಒಂದೇ ರೀತಿ ಎಲ್ಲ ಒಂದೇ ರೀತಿ ಕೊಟ್ಟಿರ್ತಾನೆ. ಬಟ್ಟು ಅವ್ನು ಬೆಳೆದಿರೋ ಅಟ್ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಯಾವ ಮಗುನ ಅವ್ನು ಡಲ್ ಇದ್ದಾನೆ, ಅವ್ನ ಕೈಲಿ ಆಗಲ್ಲ ಅಂತ ಹೇಳ್ಬಾರ್ದು. ನಿನ್ನ ಕೈಲಿ ಆಗತ್ತೆ. ಇವಾಗ ಇವತ್ತು ಆಗದೆ ಇರೋನು ಕೂಡ ಬೇಕಾದರೆ ಇನ್ನೊಂದು 6 ತಿಂಗಳು ರೆಡಿ ಆಗ್ತಾನೆ. ಸೊ 1 ವರ್ಷಕ್ಕೆ 100% ಅವನು ರೀಚ್ ಆಗ್ತಾನೆ. ಸೊ ನಾವು ಆ ರೀತಿ ಮಕ್ಕಳಲ್ಲಿ ಪಾಸಿಟಿವ್ನೆಸ್ ಅನ್ನೋದನ್ನು ನಾವು ತುಂಬಿಸ್ಬೇಕು. ಆವಾಗ ಮಾತ್ರ ಅವನು ಲೈಫಲ್ಲಿ ಸಕ್ಸಸ್ ಆಗೋಕ್ಕೆ ಕಾರಣ ಆಗತ್ತೆ. ಈಗ ಈಗಿನ ಪರಿಸ್ಥಿತಿ ಹೆಂಗಿತ್ತಂತೆ ಟೌನಲ್ಲಿ, ದೊಡ್ಡ ಸ್ಕೂಲಲ್ಲೇ ನಮ್ಮ ಮಕ್ಕಳು ಓದಿಸ್ಬೇಕು, ದೊಡ್ಡ ಸ್ಕೂಲಲ್ಲೇ ಮಕ್ಕಳು ಓದಿಸ್ಬೇಕು, ಚಿಕ್ಕ ಸ್ಕೂಲ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸರ್, ಈಗ ದೊಡ್ಡ ಸ್ಕೂಲಾ ಚಿಕ್ಕ ಸ್ಕೂಲಾ ಅಂತಲ್ಲ, ಈಗ ನಿಮ್ಮ ಮಗುಗೆ ಬೇಕಾಗೋದು ಎಜುಕೇಷನ್ನು. ಯಾಕಂದರೆ ನಿಮ್ಮ ಮಗು ಎಜುಕೇಷನ್ ಮಾಡಿದ್ರೆ ಅವನು ಪೊಸಿಷನ್ಗೆ ಹೋದಾಗ ದೊಡ್ಡ ಸ್ಕೂಲಾ ಚಿಕ್ಕ ಸ್ಕೂಲಾ ಅಂತ ಹೇಳಲ್ಲ. ಹಳೆಗಾಲದಲ್ಲಿ ಮರದ ಕೆಳಗಡೆ ಹೋಗ್ಬಿಟ್ಟು ಪಾಠ ಕೇಳ್ಕೊಂಡು ಕೂಡ IAS ಆಫೀಸರ್ಸ್ ಎಲ್ಲ ಆಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಇದ್ದಾರೆ ನೋಡಿ, ಅವರು ಹೆಂಗೆ ಓದಿದ್ದಾರೆ, ಎಷ್ಟು ಕಷ್ಟಪಟ್ಟು. ಇದು ಬೀದಿ ದೀಪ ಇರುತ್ತಲ್ಲ ಅದ್ರ ಕೆಳಗಡೆ ಓದಿದ್ದಾರೆ. ಅವರ ಪೊಸಿಷನ್ಗೆ ಹೋಗಿಲ್ವಾ? ಅಬ್ದುಲ್ ಕಲಾಂ ಅವರು ಹೋಗಿಲ್ವಾ? ಎಲ್ಲ ರೀತಿ ಇದೆ. ಬಟ್ಟು ಎಲ್ಲಿ ಬಿಲ್ಡಿಂಗ್ ಅಲ್ಲ ಇಂಪಾರ್ಟೆಂಟು, ಯಾವ ರೀತಿ ಕೋಚಿಂಗ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಯಾವ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ, ಅದು ಇಂಪಾರ್ಟೆಂಟು. ನಾವು ಬಿಲ್ಡಿಂಗ್ ಅಲ್ಲ, ಮರದ ಕೆಳಗಡೆ ಹೇಳ್ಕೊಡೋಣ, ಒಂದು ರೋಡ್ಗೆ ಪಕ್ಕದಲ್ಲಿ ಮಕ್ಕಳಿಗೆ ನೀವು ಕೋಚಿಂಗ್ ಕೊಡಿ, ನೇಚರಲ್ ಕೋಚಿಂಗ್ ಕೊಡಿ, ಪರವಾಗಿಲ್ಲ. ಬಟ್ ಮಕ್ಕಳಿಗೆ ಏನಾಗಬೇಕು, ಎಜುಕೇಷನ್ನು ನಾಲೆಡ್ಜ್ ಬೇಕು. ಸೊ ನಾನು ಬಿಲ್ಡಿಂಗ್ ದೊಡ್ಡದಾಗಿ ಕಟ್ಬಿಟ್ಟು ಸ್ಟ್ಯಾಂಡರ್ಡಾಗಿ ದುಡ್ಡು ಕಟ್ಬಿಟ್ಟು ನಾವು ಸ್ಟ್ಯಾಂಡರ್ಡಾಗಿ ಮಾಡಿಬಿಟ್ರೆ ಮಕ್ಕಳಿಗೆ ನಾಲೆಜ್ ಬರುತ್ತೆ ಅಂತ ಏನಾಗಿಲ್ಲ. ಆ ಲೆಕ್ಕ ಹಾಕ್ಕೊಂಡ್ರೆ ಸ್ಕೂಲ್ಸೇ ಅವಶ್ಯಕತೆ ಇಲ್ಲ. ದೊಡ್ಡ ಬಿಲ್ಡಿಂಗ್ ಹೋಗ್ಬಿಟ್ಟು ಮಕ್ಕಳು ಸ್ಟ್ಯಾಂಡರ್ಡಾಗಿ ಮಾಡಿಬಿಡ್ತಾಯಿದ್ರು. ಸೊ ನಾನು ಬಿಲ್ಡಿಂಗ್ ಬಗ್ಗೆನೇ ಹೇಳ್ತಾ ಇಲ್ಲ, ಬಿಲ್ಡಿಂಗ್ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ತುಂಬ ಹೈಫೈ ಆಗಲಿ, ಬಟ್ ಏನಪ್ಪ ಅಂದರೆ ನಾವು ಮೈನ್ ಕಾನ್ಸಂಟ್ರೇಷನ್ ಏನಪ್ಪ ಅಂದರೆ ಆ ಮಗುವಿಗೆ ಇಂಡಿವಿಜುವಲ್ ಕೇರಿಂಗ್ ಆಗ್ಬೋದು, ಒಂದು ಎಜುಕೇಷನ್ ಆಗ್ಬೋದು, ಪ್ರಾಪರಾಗಿ ಕೊಡ್ತಾ ಇರಬೇಕು, ಪ್ರಾಪರಾಗಿ ಮಗುನ ಅಬ್ಸರ್ವ್ ಮಾಡ್ತಾ ಇರಬೇಕು. ನಮ್ಮ ಸ್ಕೂಲಲ್ಲಿ ಇನ್ನೊಂದು ಏನಪ್ಪ ಅಂದರೆ ಮಕ್ಕಳಿಗೆ ಕೇರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಬಿಟ್ಟು ಬೇರೆ ಯಾರೇ ಎಂಬುದು ನಾವು ಅಲೋ ಮಾಡಲ್ಲ. ಅದು ಇನ್ನೊಂದಿದೆ ಅಂದರೆ ಮಗು ಡಲ್ಲಿದೆ, ಇನ್ನು ಮಗು ಚೆನ್ನಾಗಿದೆ, ಇನ್ನು ಮಗು ಟಾಪ್ ಆಗಿದೆ, ಅದನ್ನೇ ಯಾವ ಏನು ಮಾಡ್ತಾರೆ? ಸರಿ, ಓಕೆ ನಾವು ಹೇಳಿದ ನಿಜಾನೇ. ಈಗ ಮಕ್ಕಳ ವಿಷಯಕ್ಕೆ ಬಂದಾಗ ಈಗ ನಾವು ಏನೋ ಒಂದು ಇದು ಮಾಡಿದಾಗ ಕೂಡ ಏರ್ಪೇರ್ ಇರುತ್ತೆ, 5 ಬರಲು ಒಂದೇ ಥರ ಇರಲ್ಲ. ಸೊ ನಾವು ಏನು ಮಾಡಬೇಕು ಅಂದರೆ ಒಂದು ಮಗು ಡಲ್ಲಿದೆ ಅಂದ ತಕ್ಷಣ ನೀನು ಡಲ್ಲಿದೆ ಅಂತ ಹೇಳ್ಬಾರ್ದು. ಈಗ ಪೇರೆಂಟ್ ಆದವರು ಸ್ಕೂಲಿಗೆ ಬಂದು ಫೀಸ್ ಕಟ್ತಾ ಇದ್ದಾರೆ, ಒಂದು ಮ್ಯಾನೇಜ್ಮೆಂಟ್ ಆದವರು ಒಂದು ಫ್ಯಾಕಲ್ಟಿಗೆ ಸಂಬಳ ಕೊಡ್ತಾ ಇದ್ದಾರೆ.
ಸೊ ನೀವು ಫೀಸ್ ಏನಕ್ಕೆ ಕಟ್ಟೋದು ನಮ್ಮ ಮಗು ಚೆನ್ನಾಗಿ ಓದಲಿ ಅಂತ. ಪ್ರತಿಯೊಬ್ಬ ಸ್ಟಾರ್ಟಿಂಗಲ್ಲಿ ಇದ್ದೀನಿ, ಎಲ್ಲ ಪೇರೆಂಟ್ಸು ಅವ್ರದ್ದೇ ಆದ ಒಂದು ಆಸೆ ಇರುತ್ತೆ, ನಮ್ಮ ಮಗು ಚೆನ್ನಾಗಿ ಓದಬೇಕು, ಪೊಸಿಷನ್ಗೆ ಹೋಗಬೇಕು, ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅಂತ. ಅದಕ್ಕೆ ತಾನೇ ಸ್ಕೂಲ್ ನಂಬಿ ಆಗ್ತಾರೆ. ಬಟ್ ಆ ಪೇರೆಂಟ್ಗೆ ಕರೆಕ್ಟಾಗಿ ನ್ಯಾಯ ಕೊಡೋ ಜವಾಬ್ದಾರಿ ನಮ್ದಿರಬೇಕು, ಮ್ಯಾನೇಜ್ಮೆಂಟ್ದು. ಸೊ ನಾವು ಏನಕ್ಕೆ ಟೀಚರ್ಸ್ಗೆ ಅವ್ರಿಗೆ ಅದೊಂದು ಸಂಬಳ ಕೊಡ್ತಾಯಿದ್ವಿ, ಸ್ಯಾಲ್ರಿ ಕೊಡ್ತಾಯಿದ್ವಿ. ಟೀಚರು ಅಷ್ಟೇ, ಟೀಚರ್ ಕೂಡ ಚೆನ್ನಾಗಿ ಈಗ ನಮ್ಮ ಹತ್ರ ಇರೋ ಟೀಚರ್ಸ್ ಆಗ್ಬೋದು, ಫ್ಯಾಕಲ್ಟೀಸ್ ಆಗ್ಬೋದು, ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಯಾಕಂದರೆ ಮಕ್ಕಳಿಗೋಸ್ಕರ ನಾವು ಜೀವನ ಅಂತಾರ ಮಾಡ್ತಾಯಿದ್ದಾರೆ. ಸೊ ಆ ರೀತಿ ನಾವು ಯಾವುದೇ ಮಗು ಅವನು ವೀಕ್ ಇದ್ದಾನ ಅಥವಾ ಚೆನ್ನಾಗಿ ಓದ್ತಾನ ಆ ರೀತಿ ಇಲ್ಲ ಸರ್, ಎಲ್ಲ ಮಕ್ಕಳು ಒಂದೇ. ಬಟ್ ಆ ವೀಕ್ ಇರೋ ಮಕ್ಕಳಿಗೆ ನಾವು ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಮಾಡ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲು ಒಬ್ಬ ಟೀಚರ್ ಇದ್ದಾರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಇಂಗ್ಲೀಷ್ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ಕನ್ನಡ ಟೀಚರ್ ಇದ್ದಾರೆ, ಅವ್ರಿಗೆ ಅಡಾಪ್ಟ್ ಮಾಡ್ತೀವಿ. ಈಗ ಇಷ್ಟು ಜನ ಮಕ್ಕಳು ಫಾರ್ ಎಕ್ಸಾಂಪಲು ಈಗ ಎಲ್ಲ ಸ್ಕೂಲಲ್ಲಿ ಈಗ 90% ಯಾರೂ ಡಲ್ ಇರಲ್ಲ ಸರ್. ನಾವು ಡಲ್ ಅಂತ ಹೇಳ್ಬಾರ್ದು, ಯಾಕಂದರೆ ಭಗವಂತ ಎಲ್ಲರಿಗೂ ಒಂದೇ ಬುದ್ಧಿ ಕೊಟ್ಟಿರ್ತಾನೆ ಸರ್. ನಾವು ಡಲ್ ಅಂತ ನಾನು ಯಾವುದೇ ಕಾರಣಕ್ಕೂ ನಮ್ಮ ಸ್ಕೂಲ್ಗೆ ಬರೋ ಮಕ್ಕಳು ಡಲ್ ಅಂತ ನಾನು ಹೇಳಲ್ಲ. ಆ ಮಕ್ಕಳು ಡಲ್ ಅಂದರೆ ನಾವು ಮ್ಯಾನೇಜ್ಮೆಂಟ್ ಡಲ್ ಅಂತ ಅರ್ಥ. ನಾವು ಯಾವುದೇ ಕಾರಣಕ್ಕೂ ಡಲ್ ಅಂತ ಹೇಳಲ್ಲ. ಸೊ ಆ ರೀತಿ ಓಕೆ, ನೀವು ಹೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಆ ರೀತಿ ಏನಾದರೂ ಡಲ್ ಇದ್ದರೆ ನಾವೇನು ಮಾಡ್ತೀವಿ, ಮಕ್ಕಳನ್ನ ಒಬ್ಬೊಬ್ಬ ಟೀಚರ್ಗೆ ಅಡಾಪ್ಟ್ ಮಾಡ್ತೀವಿ. ಈಗ ಒಬ್ಬ ಟೀಚರು ಫಾರ್ ಎಕ್ಸಾಂಪಲು ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ, ಈಗ ಯಾವ ಡಲ್ ಇದೆ ಒಬ್ಬೊಬ್ರಿಗೆ 5 ಜನ ನಾವು ಅಡಾಪ್ಟ್ ಮಾಡಿದಾಗ ಆ ಮಕ್ಕಳಿಗೆ ಈಸಿಯಾಗಿ ಆ ಟೀಚರನ್ನವರು ಆ ಮಕ್ಕಳು ಕಾನ್ಸಂಟ್ರೇಷನ್ ಮಾಡ್ತಾರೆ, ಈಸಿಯಾಗಿ ಆ ಮಕ್ಕಳು ಡೆವಲಪ್ ಆಗ್ತಾರೆ. ಇವಾಗ ತಾಲೂಕಲ್ಲಿ ಬೇಜಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಬೇಜಾನಿದ್ದಾವೆ. ಹೌದು, ಟಾಪ್ ಲೆವೆಲ್ಲು ಒಂದು ಬೇಜಾನಿದ್ದಾವೆ. ಇವೆಲ್ಲರ ಮಧ್ಯೆ ನೀವು ಸ್ಪೆಷಲ್ಲಾಗಿ ಯಾವ ರೀತಿ ಇದು ಮಾಡ್ತೀರಾ ಸರ್? ಈಗ ಬೇರೆ ಆ ಸ್ಕೂಲ್ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಮ ಸ್ಕೂಲ್ ಬಗ್ಗೆ ನಾವು ಸ್ಪೆಷಲಾಗಿ ಏನಪ್ಪ ಅಂದರೆ ನಾನು ಸ್ಪೆಷಲಾಗಿ ಏನಪ್ಪ ಅಂದರೆ ಮಕ್ಕಳಿಗೆ ಈಗ ಸ್ಟಾರ್ಟಿಂಗಿಂದ ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಒಲಂಪಿಯಾಡ್ ಕೋಚಿಂಗ್ ಕೊಡ್ತಾಯಿದ್ದೀವಿ. ಒಲಂಪಿಯಾಡ್ ಅದೇ ಹೇಳಿದ ನಾನು ಸ್ಟಾರ್ಟಿಂಗಲ್ಲಿ ಕಾಂಪಿಟೇಟಿವ್ ಮೈಂಡು ಮಕ್ಕಳಿಗೆ ಸ್ಟಾರ್ಟಿಂಗಿಂದ ಕಾಂಪಿಟೇಟಿವ್ ಮೈಂಡ್ ಕೊಟ್ಟರೆ ತಾನೇ. ಈಗ ಆಲ್ಮೋಸ್ಟ್ ನಾವು ನೋಡಿದ್ದೀವಿ ಕೆಲವು ಊರುಗಳು ನಾವೆಲ್ಲ ಈಗ ನಾವು ಎಲ್ಲ ಇರ್ತೀವಿ, ನಾವು ಡಿಗ್ರಿ ಮಾಡಿರ್ತೀವಿ, ಆದರೂ ನಮ್ಗೆ ಗೌರ್ಮೆಂಟ್ ಜಾಬ್ಸ್ ಆಗಿರಲ್ಲ. ಯಾಕಾಗಿರಲ್ಲ? ನಾವು ಸ್ಟಾರ್ಟಿಂಗಿಂದ ನಾವು ಕಾಂಪಿಟೇಟಿವ್ ಮೈಂಡ್ ಬಗ್ಗೆ ಕಾಂಪಿಟೇಟಿವ್ ಬಗ್ಗೆ ಅದ್ರ ಬಗ್ಗೆ ನಾವು ಗಮನ ವಹಿಸಿರಲ್ಲ. ಈಗ ನಾರ್ಮಲಾಗಿ ಆಯ್ತಪ್ಪ ಈಗ ನಾವು ಬುಕ್ಸ್ ಇದೆ ಸಾಕು ಓದ್ಕೊಂಡು ಇದು ಮಾಡೋಣ ಅಂತ. ಬಟ್ ನಾವು ಸ್ಟಾರ್ಟಿಂಗಿಂದ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್, ಒಂದು ಜನರಲ್ ನಾಲೆಡ್ಜು, ಇನ್ನೊಂದು ಬಗ್ಗೆ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಈಸಿಯಾಗಿ ಮಕ್ಕಳಿಗೆ ಅದನ್ನು ಕ್ಯಾಚಪ್ ಮಾಡ್ಕೊತಾರೆ, ಗೈನ್ ಮಾಡಿಕೊಂಡು ಆರಾಮಾಗಿ ಓದ್ಕೊತಾರೆ. ನಮ್ಮ ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಲಂಪಿಯಾಡ್ ಕೋಚಿಂಗ್ ಕೊಡ್ತಾಯಿದ್ದೀವಿ. ಇಂಡಿವಿಜುವಲ್ ಕೇರಿಂಗ್ ಇದೆ, ಮತ್ತು ಮೆಡಿಟೇಷನ್ ಕ್ಲಾಸಸ್ ಆಗ್ಬೋದು, ಮತ್ತು ಯೋಗಾಸನ ಕ್ಲಾಸಸ್ ಆಗ್ಬೋದು, ಮತ್ತು ಮಾರ್ನಿಂಗ್ ಟೈಮು ಪ್ರೇಯರಲ್ಲಿ. ಯಾಕಂದರೆ ಈಗ ನಾವು ಕ್ಲಾಸ್ ರೂಮಸಲ್ಲಿ ಹೋಗ್ಬಿಟ್ಟು ನಾವು ಇಂಡಿವಿಜುವಲಾಗಿ ಕೇಳಿಬಿಟ್ರೆ ಆ ಮಕ್ಕಳು ನಾವು ಆ ಕ್ಲಾಸಿಗೆ ಮಾತ್ರ ಗೊತ್ತಾಗುತ್ತೆ ಆ ಒಂದು ಕೆಪಬಿಲಿಟಿ. ನಾವೇನು ಮಾಡ್ತೀವಿ, ಪ್ರೇಯರಲ್ಲೇ ಒಂದು ಫಾರ್ ಎಕ್ಸಾಂಪಲು ಅವ್ನಿಗೆ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಆಗ್ಬೋದು, ಪೇಪರ್ ಓದೋದಾಗ್ಬೋದು, ಪ್ರತಿಯೊಂದು ನಾವು ಪ್ರೇಯರಲ್ಲೇ ಮಾಡ್ತೀವಿ. ಆ ಪ್ರೇಯರಲ್ಲಿ ಮಾಡಿದಾಗ ಈಗ ಒಂದು ಮಗು ಬಂದು ಪ್ರೇಯರಲ್ಲಿ ಮುಂದೆ ಬಂದು ಹೇಳಿದಾಗ ಇನ್ನೊಂದು ಮಕ್ಳಿಗೆ ಏನು ಅನಿಸುತ್ತೆ, ನಾವು ಮಾಡಬೇಕು, ನಾನು ಆ ಮಟ್ಟಕ್ಕೆ ಹೋಗಬೇಕು ಅಂತ ಆಸೆ ಬರುತ್ತೆ. ಬಟ್ ಎಲ್ಲರಲ್ಲೂ ಟ್ಯಾಲೆಂಟ್ ಇರುತ್ತೆ, ಯಾವ ಮಗುನ ದಡ್ಡ ಅಲ್ಲ ಇಲ್ಲಿ. ಬಟ್ ಅವನಿಗೆ ಸ್ಟೇಜ್ ಫಿಯರ್ ಅಂತ ಇರುತ್ತೆ. ಬಟ್ ಆ ಸ್ಟೇಜ್ ಫಿಯರ್ ಹೋಗ್ಲಾಡ್ಸೋಕ್ಕೆ ನಾವೇನು ಮಾಡ್ತೀವಿ, ಪ್ರೇಯರಲ್ಲೇ ಆಗ್ಬೋದು, ಪೇಪರ್ಸ್ ಓದಿಸ್ಬೋದು, ಹೌದು ನಮ್ಮದು ಮಹಾಭಾರತ ಆಗ್ಬೋದು, ರಾಮಾಯಣ ಆಗ್ಬೋದು, ಇನ್ನೊಂದು ಥರ ಎಲ್ಲ ಯಾವ ಧರ್ಮ ಬಗ್ಗೆ ಇದೆಯೋ ಆ ಧರ್ಮದ ಬಗ್ಗೆ ಅವ್ರಿಗೆ ಇಷ್ಟ ಬಂದು ಅವ್ರಿಗೆ ಏನು ಕ್ವಶನ್ಸ್ ಇದೆಯೋ ಅವ್ರಿಗೆ ಏನು ಗೊತ್ತಿದೆಯೋ ಅವ್ರನ್ನೆಲ್ಲ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮಕ್ಕಳಿಗೆ ಅಲ್ಲಿ ನಾವು ಇದು ಮಾಡ್ತೀವಿ. ಇವಾಗ ಪ್ರೇಯರಲ್ಲಿ ಕ್ವಶನ್ ಕೇಳ್ತೀವಿ. ಫಾರ್ ಎಕ್ಸಾಂಪಲ್ ರಾಮಾಯಣ ಬರೆದವ್ರು ಯಾರು, ಮಹಾಭಾರತ ಬರೆದವ್ರು ಯಾರು, ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೋ, ಜನರಲ್ ಕ್ವಶನ್ಸ್ ಆಗ್ಬೋದು, GK ಕ್ವಶನ್ಸ್ ಆಗ್ಬೋದು, ಮತ್ತು ಸೈನ್ಸ್ ಆಗ್ಬೋದು, ಮ್ಯಾಥಮೆಟಿಕ್ಸ್ ಆಗ್ಬೋದು. ನಾವೆಲ್ಲ ರೀತಿ ಮಕ್ಕಳಿಗೆ ಈ ಮಗುಗೆ ಇವತ್ತು ಫಾರ್ ಎಕ್ಸಾಂಪಲ್ ಪರ್ ಡೇಗೆ ಒಂದು 5 ಮೆಂಬರ್ಸ್ ಮಕ್ಕಳು ನಾವು ಆಯ್ಕೆ ಮಾಡಿಕೊಂಡು ಅವ್ನಿಗೆ ಈ ರೀತಿ ಪ್ರಾಜೆಕ್ಟ್ ಕೊಡ್ತೀವಿ. ನಾಳೆ ನೀವು ಬರಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಮಹಾಭಾರತ ಬಗ್ಗೆ ನಿಂಗೆ ಏನು ಗೊತ್ತೋ ಓದ್ಕೊಂಬ, ನಾವು ಕ್ವಶನ್ಸ್ ಕೇಳ್ತೀವಿ. ಅವಾಗ ಏನು ಮಾಡ್ತೀವಿ, ಮೈಕ್ ಕೊಟ್ಬಿಟ್ಟು ಆ ಪ್ರೇಯರಲ್ಲಿ ನಿಲ್ಲಿಸ್ಬಿಟ್ಟು ಕ್ವಶನ್ಸ್ ಕೇಳ್ತೀವಿ. ಆಗ ಆ ಮಗು ಕ್ವಶನ್ ಕೇಳಿಬಿಟ್ಟು ಆನ್ಸರ್ ಹೇಳ್ತಾನೆ. ಅವನು ಅದೇ ಮಗು ಏನು ಮಾಡ್ತಾನೆ, ಕ್ವಶನ್ ಕೇಳ್ತಾನೆ. ಯಾರಿಗೆ ಈ ಪ್ರೇಯರಲ್ಲಿ ಯಾರು ಪ್ರೇಯರ್ ಮಾಡ್ತಿರ್ತಾರೆ ಮಕ್ಕಳು, ಆ ಮಕ್ಕಳಿಗೆ ಕ್ವಶನ್ಸ್ ಕೇಳ್ತಾರೆ, ಅವರು ಆನ್ಸರ್ ಮಾಡ್ತಾರೆ. ಅದೇ ರೀತಿ ಎಲ್ಲ ಮಕ್ಕಳಿಗೆ ನಾವು ಅವಕಾಶ ಕೊಡ್ತೀವಿ, ಎಲ್ಲ ಮಕ್ಕಳಿಗೆ. ಆವಾಗ ಏನಾಗುತ್ತೆ, ಮಕ್ಕಳಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ. ಮತ್ತು ಈಗ ನಾವು ಒಲಿಂಪಿಯಾಡ್ ಎಕ್ಸಾಮ್ಸ್ ಅಂತ ಹೇಳಿದೆ, ಅದರಲ್ಲಿ ಈಗ ನ್ಯಾಷನಲ್ ವೈಡ್ ಎಕ್ಸಾಮ್ಸು ನಾವು ಕಂಡಕ್ಟ್ ಮಾಡಿಸ್ತೀವಿ. ಈಗಿಂದನೇ ಫಾರ್ ಎಕ್ಸಾಂಪಲ್ ನಾವು ಯಾವ ರೀತಿ ನಾವು ಎಕ್ಸಾಮ್ಸ್ ಮಾಡ್ತೇವೋ ಆ ರೀತಿ ಎಲ್ಲ ರೀತಿ ಎಕ್ಸಾಮ್ಸ್ ಮಾಡಿ ಮಕ್ಕಳಿಗೆ ನಮ್ಮ ಗುರಿ ಏನಪ್ಪ ಅಂದರೆ ಮೈನು ಅವರು ಡೆವಲಪ್ ಮಾಡಬೇಕು. ಈಗ ಡೆವಲಪ್ ಮಾಡಿ ಈಗ ಮಗು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಪೊಸಿಷನ್ಗೆ ಹೋದಾಗ ನಮಗಂತ ಖುಷಿ ಪಡೋನು ಯಾರೂ ಇಲ್ಲ. ಯಾಕೇಳಿ ನಮ್ಮ ನಿರಂತರ ಶ್ರಮ ಮಕ್ಕಳಿಗೋಸ್ಕರನೇ, ನಮ್ಮ ಜೀವನ ಮಕ್ಕಳಿಗೋಸ್ಕರನೇ. ಅದಕ್ಕೆ ನಾವು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಮಾಡಿದ್ರೂ ಸಹ ನಾವು ಯಾವುದೇ ಕಾರಣಕ್ಕೂ ನಾವು ಕ್ವಾಲಿಟಿ ಅನ್ನೋದು ಕಮ್ಮಿ ಮಾಡೋದೇ ಇಲ್ಲ, ಇವತ್ತಾಗಲಿ ನಾಳೆ ಆಗಲಿ. ನಿಮ್ಗೆ ಹೆಂಗೆ ಸರ್ ಇದು ಮೊದಲಿಂದ ಇತ್ತು ಎಕ್ಸ್ಪೀರಿಯನ್ಸ್ ಯಾವ ಥರ ನೀವು ಸ್ಕೂಲ್ ಮಾಡಬೇಕಂತ ಸರ್? ಈಗ ನಾವು ಪ್ರೀವಿಯಸ್ ಎಲ್ಲ ನಾವು ಕಾಲೇಜಸಲ್ಲಿ ವರ್ಕ್ ಮಾಡಿದ್ದೀವಿ ಸರ್.
ಯಾವುದೇ ಮ್ಯಾಥಮೆಟಿಕ್ಸ್ ಟೀಚರಾಗಿ ಲೆಕ್ಚರಾಗಿ ವರ್ಕ್ ಮಾಡಿದ್ದೀವಿ ಮತ್ತು ಮ್ಯಾಥಮೆಟಿಕ್ಸ್ HOD ಆಗಿ ಕೆಲಸ ಮಾಡಿದ್ದೀವಿ. ಸೊ ಆಲ್ರೆಡಿ PU ಮಕ್ಕಳಿಗೆ ನಾವು ಪಾಠ ಮಾಡಿದ್ದೀವಿ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ನನಗೂ ಫಸ್ಟಿಂದ ಗುರಿ ಇತ್ತು. ನಮ್ಮ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಆಸೆ ನಾವು ಪೂರೈಸಬೇಕು ಅಂತೇಳಿ ನಾನು ಸ್ಕೂಲ್ ಮಾಡಿದೆ. ಬಟ್ಟು ನನಗೆ ಅದೇ ಗುರಿ ಏನಕ್ಕಪ್ಪ ಅಂದರೆ ಈಗ ಅಷ್ಟು 12 ಇಯರ್ಸ್ ಹೆಚ್ಚು ಕಮ್ಮಿ ಎಕ್ಸ್ಪೀರಿಯನ್ಸ್, ನಮಗೆ 12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸಿಂದ ನಾವು ಕೂಡ ಈಗ ನಾನು ಸ್ಟಾರ್ಟಿಂಗಿಂದ ಸ್ಕೂಲ್ ಮಾಡೋಣ, ನಮ್ಮ ಮಕ್ಕಳನ್ನ ಡೆವಲಪ್ ಮಾಡೋಣ, ನಮ್ಮ ಮಕ್ಕಳು ಕೂಡ ಜಿಲ್ಲೆ ಮಟ್ಟದಲ್ಲಾಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು, ನ್ಯಾಷನಲ್ ವೈಡಲ್ಲಾಗಲಿ ನಮ್ಮ ಮಕ್ಕಳಿಗೆ ಎಕ್ಸ್ಪೋಸ್ ಆಗಲಿ, ಮಕ್ಕಳನ್ನ ಇದು ಮಾಡೋಣ ಅಂತೇಳಿ ಆ ಒಂದು ಗುರಿಯಿಂದ ನಾವು ಸ್ಟಾರ್ಟಿಂಗಿಂದ ಮಾಡ್ತಾಯಿದ್ದೀವಿ ಸರ್. ಇನ್ನೊಂದು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಅನ್ನೋದು ಮಿಸ್ ಮಾಡಲ್ಲ ಸರ್. ಈಗ ಪೇರೆಂಟ್ಸ್ಗೂ ಅಷ್ಟೇ ನಾವು ಒಂದೇ ಹೇಳೋದು, ನಾವು ಸ್ಕೂಲ್ ಜಾಯಿನ್ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗಿದೋಯ್ತು ಅಂತಲ್ಲ, ಯಾವುದೇ ಕಾರಣಕ್ಕೂ ಅದಲ್ಲ ಸರ್. ಪೇರೆಂಟ್ಸ್ ಏನು ಮಾಡಬೇಕು, ಒಂದು ಮಗು ಸ್ಕೂಲಿಗೆ ಜಾಯಿನ್ ಮಾಡಿದ ತಕ್ಷಣ ನಾವಿಷ್ಟು ಯಾವ ರೀತಿ ಆ ಮಗು ಬಗ್ಗೆ ಕೇರಿಂಗ್ ತೊಗೊತೇವೋ ಪೇರೆಂಟ್ಸ್ ಅದೇ ರೀತಿ ತೊಗೋಬೇಕು ಸರ್. ಈಗ ಮಗು ಮಾರ್ನಿಂಗಿಂದ ಈವ್ನಿಂಗು ನಮ್ಮ ಜೊತೆ ಇರ್ತಾನೆ, ಈವ್ನಿಂಗು ಪೇರೆಂಟ್ಸ್ ಜೊತೆ ಇರ್ತಾನೆ. ಅವನು ಏನು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಪ್ರತಿಯೊಂದು ನಮಗೆ ಪೇರೆಂಟ್ಸು ಈಗ ಆಲ್ರೆಡಿ ಒಂದು ಕ್ಲಾಸ್ ಟೀಚರ್ಗೆ ಹೇಳಿರ್ತೀವಿ, ಆ ಕ್ಲಾಸ್ ಟೀಚರ್ ನಂಬರ್ ಪೇರೆಂಟ್ಸ್ಗೂ ಕೊಟ್ಟಿರ್ತೀವಿ. ಆ ಮಗುದು ಏನೇ ಇದ್ದರೂ ಬೇಕಾದರೆ ಪೇರೆಂಟ್ಸ್ನ ಕ್ಲಾಸ್ ಟೀಚರ್ ಫೋನ್ ಮಾಡಿ ಮಗು ಬಗ್ಗೆ ಕೇಳ್ಕೊಬೋದು. ಯಾಕಂದರೆ ಈ ವಯಸ್ಸಲ್ಲಿ ಏನಪ್ಪ ಅಂದರೆ ಈಗ ಸ್ಟಾರ್ಟಿಂಗಲ್ಲ ಅಂದರೂ ಏನು ಯಾವುದೇ ಮೊಬೈಲ್ಸ್ ಇರಲಿಲ್ಲ, ಏನಿರಲಿಲ್ಲ, ಮಕ್ಕಳು ಹ್ಯಾಪಿಯಾಗಿ ಏನೋ ಗೊತ್ತಾಗಿದ್ರೆ ಬರೀ ಎಜುಕೇಷನ್ ಬಗ್ಗೆ ಒಂದು ಮಾಡ್ತಾಯಿದ್ರು ಸರ್. ಈಗಿನ ಕಾಲ ಹೆಂಗಾಗ್ಬಿಟ್ಟಿದೆ ಅಂದರೆ ಮಕ್ಕಳಿಗೆ ಕಂಪಲ್ಸರಿ ಊಟ ಮಾಡಬೇಕಂದ್ರೆ ಮೊಬೈಲ್ ಬೇಕು, ಸ್ವಲ್ಪ ಹೊತ್ತು ಏನಾದರೂ ಮಾಡಬೇಕಂದ್ರೆ ಮೊಬೈಲ್ ಬೇಕು ಸರ್. ಸೊ ಅದು ಮೊಬೈಲ್ಸ್ ಬಂದಾಗಿಂದ ನಾವು ಮೊಬೈಲ್ಸ್ ಕೆಟ್ಟದಂತ ಹೇಳ್ತಾ ಇಲ್ಲ ಸರ್. ನಾವು ಮೊಬೈಲ್ ಯೂಸ್ ಮಾಡಿದಾಗ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಮೊಬೈಲ್ ಯೂಸ್ ಮಾಡಬೇಕಾದಾಗ ನಾವು ಒಳ್ಳೆಯದನ್ನು ಯೂಸ್ ಮಾಡಿದಾಗ ಅದು ಒಳ್ಳೆಯದೇ ತೋರಿಸುತ್ತೆ ನಮ್ಮ ಮೇಲೆ. ಅದನ್ನೇ ಹೇಳಿದ್ದು, ನಾವು ಮಕ್ಕಳ ಬ್ರೈನಲ್ಲಿ ಪಾಸಿಟಿವ್ನೆಸ್ ತುಂಬಬೇಕು ಅನ್ನೋದೇ ನಾನು ಅದನ್ನೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಸೊ ಆ ಒಂದು ರೀತಿ ಪೇರೆಂಟ್ಸ್ಗೂ ನಾವು ಫುಲ್ ಜವಾಬ್ದಾರಿ ವಹಿಸಬೇಕು. ಅಂದರೆ ಜವಾಬ್ದಾರಿ ಅಂದರೆ ನಾವೇ ಮಕ್ಕಳಿಗೆ ಖುದ್ದಾಗಿ ನೀವು ಮನೇಲಿ ಕೂತ್ಕೊಂಡು 24 hours ಹೇಳ್ಕೊಡಿ ಅಂತ ಹೇಳ್ತಾ ಇಲ್ಲ. ಯಾಕೆ ನೀವು ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ, ಫೀಸ್ ಕಟ್ತಾ ಇದ್ದೀರಾ. ಸೊ ಟೋಟಲ್ ಜವಾಬ್ದಾರಿ ಸ್ಕೂಲ್ದೇ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಹೇಗೆ ಅವ್ರದ್ದು ಆ್ಯಕ್ಟಿವಿಟೀಸ್ ಅಬ್ಸರ್ವ್ ಮಾಡಿ ಸಾಕು. ಯಾಕಂದರೆ ಈಗಿನ ಕಾಲ ಮಕ್ಕಳು ತುಂಬ ಸೆನ್ಸಿಟಿವ್. ನಾವು ಏನೋ ಒಂದು ಮಾತಂದ್ರು ತುಂಬ ಸೆನ್ಸಿಟಿವ್, ಆಲ್ರೆಡಿ ಇವೆಲ್ಲ ನೋಡ್ತಾ ಇದ್ದೀವಿ. ಸೊ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಜಾಗೃತೆಯಿಂದ ವಹಿಸ್ಕೊಂಡು ಪೇರೆಂಟ್ಸು ಅಷ್ಟೇ, ಇಲ್ಲಿ ಕ್ಲಾಸಲ್ಲಿ ಟೀಚರ್ಸು ಅಷ್ಟೇ, ಎಲ್ಲ ರೀತಿ ಮಕ್ಕಳನ್ನೇ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋದಾಗ 100% ಆ ಮಗು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ ಸರ್. ನಿಮ್ಮ ಪ್ರಕಾರ ಈಗ ಕ್ಲಾಸಲ್ಲೆಲ್ಲ ಫುಲ್ ಆಗಿರುತ್ತೆ, ಫುಲ್ಲು ಬೆಳಗಿಂದ ಸಾಯಂಕಾಲ ಕ್ಲಾಸ್ ಆಗಿರುತ್ತೆ. ಕೆಲವೊಂದು ಪೇರೆಂಟ್ಸು ಈವ್ನಿಂಗ್ ಮತ್ತೆ ಇದಕ್ಕೆ ಕಳಿಸ್ತಾರೆ, ಟ್ಯೂಷನ್ಸ್ಗೆಲ್ಲ ಕಳಿಸ್ತಾರೆ. ಅದು ಒಳ್ಳೇದೇ ಕೆಟ್ಟದ್ದು ಸರ್? ಈಗ ನಾವು ಒಂದು ಪೇರೆಂಟ್ಸ್ ಒಂದು ಮಾತು ಹೇಳ್ತೀನಿ ಸರ್. ಈಗ ಸ್ಕೂಲಲ್ಲಿ ಫೀಸ್ ಕಟ್ತಾಯಿದ್ದೀರಿ ಸರ್ ಅಲ್ವಾ? ಏನಕ್ಕೆ ಫೀಸ್ ಕಟ್ತಾಯಿದ್ದೀವಿ ನಾವು? ಎಷ್ಟೊಂದು ಫೀಸ್ ಕಟ್ತಾಯಿದ್ದೀವಿ, ಏನೋ ಒಂದು ಆಗ್ಬೋದು. ಏನಕ್ಕೆ ಕಟ್ತಾಯಿದ್ದೀವಿ? ಒಳ್ಳೆ ಇಂಥ ಸ್ಕೂಲ್ಗೆ ನಾನು ಹಾಕಿದ್ದೀನಿ ಅಂದರೆ ನಮ್ಮ ಸ್ಕೂಲಲ್ಲಿ ಆ ಮಗು ಚೆನ್ನಾಗಿ ಓದ್ತಾನೆ, ಆ ಸ್ಕೂಲ್ ಚೆನ್ನಾಗಿದೆ, ನಮ್ಮ ಮಕ್ಕಳು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿ ನೀವು ಸ್ಕೂಲ್ಗೆ ಹಾಕಿದ್ದೀರಾ ಸರ್. ಸೊ ನನಗೆ ಗೊತ್ತಿರೋ ಪ್ರಕಾರ ಟ್ಯೂಷನ್ಸ್ ಅವಶ್ಯಕತೆ ಇಲ್ಲ ಸರ್. ಯಾಕಂದರೆ ಈಗ ನಾವು ಕ್ಲಾಸಲ್ಲೇ ಪಾಠ ಮಾಡ್ತೀವಿ, ಕ್ಲಾಸಲ್ಲೂ ಹೋಮ್ವರ್ಕ್ ಕೊಡ್ತೀವಿ, ಮತ್ತೆ ಟ್ಯೂಷನ್ಗೆ ಹೋಗ್ತಾನೆ, ಅದು ಸ್ವಲ್ಪ ಟೈಮ್ ವೇಸ್ಟು. ಟ್ಯೂಷನ್ಗೆ ಹೋಗೋದು ಬರೋದು ಮತ್ತೆ ಕರ್ಕೊಂಬರೋದು, ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ತಿನ್ನೋದು ಮಲಗೋದು ಸರ್. ಬಟ್ ಮೈನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಸ್ಟಾರ್ಟಿಂಗಿಂದ ನಾವು ಈಗ ಈ ಕ್ಲಾಸಲ್ಲಿ ಏನು ಪಾಠ ಮಾಡ್ತೀವೋ, ಏನು ವರ್ಕ್ ಕೊಟ್ಟಿರ್ತೀವೋ ಅದು ಹೋಗ್ಬಿಟ್ಟು ಮನೆಯಲ್ಲಿ ಒಂದ್ಸತಿ ಅದನ್ನು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ಒಂದ್ಸತಿ ರಿವಿಷನ್ ಮಾಡಲಿ. ಎವ್ರಿ ಡೇ ಆ ಮಗು ರಿವಿಷನ್ ಮಾಡಿದಾನೆ ಅಂದರೆ 100% ಅವನಿಗೆಲ್ಲ ಗೈನ್ ಆಗುತ್ತೆ. ಏನೇ ಡೌಟ್ಸ್ ಇದ್ದರೂ ಮಾರನೇ ದಿವಸ ಕ್ಲಾಸಿಗೆ ಬರ್ತಾರಲ್ಲ, ಆ ರೆಸ್ಪೆಕ್ಟೆಡ್ ಟೀಚರ್ ಯಾರು ಇರ್ತಾರೋ, ಇಂಗ್ಲೀಷ್ ಆಗ್ಬೋದು, ಸೈನ್ಸ್ ಆಗ್ಬೋದು, ಸೋಷಿಯಲ್ ಆಗ್ಬೋದು, ಕನ್ನಡ ಆಗ್ಬೋದು, ಇನ್ನು ಯಾವುದೇ ಸಬ್ಜೆಕ್ಟ್ ಆಗ್ಬೋದು, ಆ ಟೀಚರ್ನ ಕನ್ಸಲ್ಟ್ ಮಾಡಿ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ಳಿ. ಈಗ ಟ್ಯೂಷನ್ಗೆ ನಂಗೆ ಗೊತ್ತಿರೋ ಪ್ರಕಾರ ಅವಶ್ಯಕತೆ ಇಲ್ಲ ಅಂತ ಸರ್. ಯಾಕಂದರೆ ಟ್ಯೂಷನ್ಗೆ ಹಾಕಿದ್ದೇವೆ ಅಂದರೆ ಮಕ್ಕಳಿಗೆ ಬರ್ಡನ್ ಆಗುತ್ತೆ. ಮತ್ತು ಈಗ ಇನ್ನೊಂದೇನಂದರೆ ಈಗ ಇವರಿಗೆ ಈಗ ಪೇರೆಂಟ್ಸ್ ಮೀಟಿಂಗ್ ಏನು ಮಾಡ್ತೀರಾ ಸರ್? ಹೌದು ಸರ್, ಎವ್ರಿ ಮಂತು ಸೆಕೆಂಡ್ ಸ್ಯಾಟರ್ಡೆ ಕಂಪಲ್ಸರಿ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ. ಅಲ್ಲಿ ಏನು ಬೇಕಾದ್ರೆ ನೀವು ಇದು ಮಾಡ್ತೀರಾ ಸರ್? ಪೇರೆಂಟ್ಸ್ಗೆ ಏನಾರ ಮಗು ಬಗ್ಗೆ ಅಂದರೆ ಏನೇ ಬೇಕಾ ಸರ್? ಈಗ ಒಂದು ಹೇಳ್ತೀನಿ, ಒಂದು ಸತಿ ನಮ್ಮ ಮಗು ನಮಗೆ ಸ್ಕೂಲ್ ಜಾಯ್ನ್ ಆಗಿಬಿಟ್ಟಿದೆ ಅಂದರೆ ವಿ ಆರ್ ದ ಫ್ಯಾಮಿಲಿ, ಪೇರೆಂಟು ಫ್ಯಾಮಿಲಿ, ಆ ಮಗುನು ಫ್ಯಾಮಿಲಿ. ಬಿಕಾಸ್ ಆ ಸ್ಟೂಡೆಂಟ್ ಅನ್ನೋದು ಆ GVS ಸ್ಕೂಲ್ನ ಮಗು, ಆ GVS ಸ್ಕೂಲ್ನ ಫ್ಯಾಮಿಲಿ ಅಂತ ಅರ್ಥ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವಾಗಾದ್ರೂ ಬರ್ಬೋದು, ಯಾವಾಗಾದರೂ ಕೇಳ್ಬೋದು, ಎನಿ ಕ್ವಶನ್ಸ್ ಅವು ಯಾವಾಗ ಬೇಕಾದರೆ. ಈಗ ಬರೀ ಪೇರೆಂಟ್ಸ್ ಮೀಟಿಂಗ್ ಟೈಮಲ್ಲೇ ಬರಬೇಕಂದ್ರೆ ರೂಲ್ಸ್ ಇಲ್ಲ ಸರ್. ಅವ್ರಿಗೆ ಯಾವಾಗ ಬೇಕು, ಫ್ಯಾಮಿಲಿ ಅಂದ ತಕ್ಷಣ ಆಗೋಯ್ತು. ನಮ್ಮ ಕುಟುಂಬದವ್ರು ಯಾವಾಗ ಬಂದು ಮಕ್ಕಳ ಬಗ್ಗೆ ಎಂಕ್ವೈರಿ ಮಾಡ್ಕೋಬೋದು ಸರ್. ಆಲ್ರೆಡಿ ಫೈಲ್ ಮಾಡಿಕ್ಕಿರ್ತೀವಿ, ಅವ್ರಿಗೆ ಯಾವಾಗನ ಬರಲಿ, ಸರ್ ನಮ್ಮ ಮಗು ಈ ರೀತಿ ಇದೆ ನೀವು ಮಾಡಿ. ನೀವು ಏನೇ ಕ್ವಶನ್ಸ್ ಇದ್ದರೂ ಪೇರೆಂಟ್ಸ್ ನಮ್ಗೆ ಕೇಳ್ಬೋದು ಡೈರೆಕ್ಟಾಗಿ. ಯಾಕಂದರೆ ಪೇರೆಂಟ್ಸ್ ಕ್ವಶನ್ಸ್ ಕೇಳಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಸರ್. ಯಾಕಂದರೆ ಮನೇಲಿ ಏನು ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ ಸರ್. ಸೊ ಮನೆಗೆ ಹೆಂಗಿರ್ತಾನೆ ನಮ್ಗೆ ಗೊತ್ತಿರಲ್ಲ. ಸೊ ನಿಮ್ಗೆ ಅವ್ರಿಗೆ ಏನೇ ಡೌಟ್ಸ್ ಇರಲಿ ಡೈರೆಕ್ಟಾಗಿ ಬಂದು ಯಾವುದೇ ಟೈಮಲ್ಲಿ
ಬಂದು ಕ್ಲಾಸ್ ಅವರ್ಸಲ್ಲಿ ಆಗ್ಬೋದು ಯಾವುದೇ ಟೈಮಲ್ಲಿ ಬಂದು ಕೇಳಿದ್ರು ಕೂಡ ನಾವು ಅವ್ರಿಗೆ ಜವಾಬ್ ಹೇಳ್ತೀವಿ ಸರ್. ಇವಾಗ ಪ್ರೈವೇಟ್ ಶಾಲೆಗಳಂದರೆ ಈ ಬುಕ್ಸು ಅವು ಇವು ಬರ್ಡನ್ನು ಈ ಮಕ್ಕಳಿಗೆ ಒಂಥರ ಇದೆ ಅಂತ ಒಂದು ಇದು ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ ಸರ್? ಈಗ ಬರ್ಡನ್ ಅಂತ ಹೇಳ್ತಾರೆ ಸರ್. ಬರ್ಡನ್ ಅಂದರೆ ಖಂಡಿತವಾಗ್ಲಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ನಾವು ಓವರ್ ಬುಕ್ಸ್ ಏನಿಲ್ಲ, ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಆವತ್ತಿನ ಸಬ್ಜೆಕ್ಟ್ಸ್ ಏನಿದೆ ಅಷ್ಟು ಬುಕ್ಸ್ ಮಾತ್ರ ಕಲಿಸ್ಕೊಡ್ತೀವಿ. ರಿಮೈನಿಂಗ್ ಎಲ್ಲ ನಾವು ಇಲ್ಲೇ ಕ್ಲಾಸಲ್ಲಿ ಇಟ್ಕೊತೀವಿ ಸರ್. ಯಾಕಂದರೆ ಆ ಬುಕ್ಸ್ ಎಲ್ಲ ತೊಗೊಂಡು ಮಗು ಒಂದ್ಸತಿ ಓದೋಕ್ಕಾಗಲ್ಲ ಸರ್. ಯಾಕಂದರೆ ಕಷ್ಟ ಆಗುತ್ತೆ. ಯಾರು PU ಸ್ಟೂಡೆಂಟು ಓದೋಕ್ಕಾಗಲ್ಲ, ಒಂದು ಸತಿ ಆಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಆವತ್ತಿನ ಕ್ಲಾಸಲ್ಲಿ ಏನೇನು ಹೋಮ್ವರ್ಕ್ ಕೊಟ್ಟಿರ್ತೀವೋ ಏನಿದಿರುತ್ತೋ ಆ ಬುಕ್ಸ್ ಮಾತ್ರ ಕಳಿಸ್ಕೊಡ್ತೀವಿ ಸರ್. ರಿಮೈನಿಂಗ್ ಬುಕ್ಸು ಇಲ್ಲೇ ಇಟ್ಕೊಂಡಿರ್ತೀವಿ. ಯಾಕಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇವತ್ತು ಕನ್ನಡ ಇದೆ, ಇಂಗ್ಲೀಷ್ ಇದೆ, ಅಷ್ಟು ಮಾತ್ರ ಕಳಿಸ್ಕೊಡ್ತೀವಿ. ರಿಮೈನಿಂಗ್ ಇಲ್ಲೇ ಇರುತ್ತೆ ಸರ್. ಸೊ ಎಲ್ಲ ಬುಕ್ಸ್ಗೂ ಇದು ಮಾಡೋಂಗಿರಲ್ಲ ಸರ್. ಬರ್ಡನ್ ಅಂತೂ ಇಲ್ಲ, ಮಕ್ಕಳಿಗೆ ಬರ್ಡನ್ ಅಂತೂ ಇಲ್ಲ. ಅದಕ್ಕೆ ನಾವು ಡಿಫ್ರೆಂಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಈಗ ನಾವು ಕೆಲವು ಗೇಮ್ಸ್ ಆಗ್ಬೋದು, ಒಂದು ಅದೇ ಎಲ್ಲ ಮೈಂಡ್ಸೆಟ್ ಗೇಮ್ಸ್ ಆಗ್ಬೋದು, ಪ್ರತಿಯೊಂದು ಮಾಡಿಸ್ತಾ ಇದ್ದೀವಿ. ಯಾಕೆ ಹೇಳಿ, ಬರೀ ಮಗು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಓದ್ಕೊತಾ ಇರೋ ಅಂದರೆ ಏನಾಗ್ತದೆ ಹೇಳಿ, ಕಷ್ಟ ಆಗಿಬಿಡತ್ತೆ. ಸೊ ಅದಕ್ಕೆ ನಾವು ಅದ್ರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇನ್ನೊಂದು ಮಾಡಿದಾಗ ಮಗುಗೆ ಏನಾಗುತ್ತೆ, ಬ್ರೈನ್ ಸ್ವಲ್ಪ ಅವನಿಗೆ ಶಾರ್ಪ್ ಆಗುತ್ತೆ. ಇನ್ನೊಂದು ಬ್ರೈನ್ ಅಷ್ಟೊಂದು ರೆಸ್ಟ್ಲೆಸ್ ಆಗಲ್ಲ. ಅಂದರೆ ರೆಸ್ಟ್ ಕೊಡ್ಬೇಕು ನಾವು ಬ್ರೈನಿಗೆ ಕೂಡ ಅವನಿಗೆ ಡಿಫ್ರೆಂಟ್ ನಾವು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸಿದಾಗ ಅವನು ಏನಾಗುತ್ತೆ, ಓದಿನ ಜೊತೆಗೆ ಅದು ಆಗುತ್ತೆ. ಅವಾಗ ಈಸಿಯಾಗಿ ಅವನಿಗೆ ಅಷ್ಟೊಂದು ಪ್ರೆಷರ್ ಅನಿಸಲ್ಲ ಸರ್. ಅದಕ್ಕೆ ಸಹ ಮೆಡಿಟೇಷನ್ ಕೂಡ ಮಾಡಿಸ್ತಾರೆ ಅದಕ್ಕೋಸ್ಕರನೇ. ಯಾಕಂದರೆ ಈಗಿನ ಕಾಲ ಮಕ್ಕಳಿಗೆ ತುಂಬ ಹೇಳ್ದನಲ್ಲ, ಕೆಲವು ಮಕ್ಕಳು ತುಂಬ ಮೊಬೈಲ್ಗೆ ಅಡಿಕ್ಟ್ಸ್ ಆಗಿಬಿಟ್ಟಿದ್ದಾರೆ. ಈಗ ನಮ್ಮ ಮನೇಲಿ ಕೂಡ ಕೆಲವು ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳು ಅಷ್ಟೇ. ಈಗ ನಿಮಗೂ ಗೊತ್ತಿದೆ, ಮೊಬೈಲ್ ಫೋನ್ ಇಲ್ಲ ಅಂದರೆ ಊಟ ಮಾಡಲ್ಲ. ಮೊಬೈಲ್ ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ನೋಡಿಲ್ಲ ಅಂದರೆ ಈಗ ಇನ್ನೊಂದು ಮಾಡಲ್ಲ. ಸೊ ಅದನ್ನು ಏನು ಮಾಡ್ತಿದ್ವಿ, ಅದಕ್ಕೆ ಮೆಡಿಟೇಷನ್ ಸರ್. ಫೀಸಸ್ ವಿಷಯಕ್ಕೆ ಬಂದಾಗ ಫೀಸಸ್ಸು ತುಂಬ ರೀಸನಬಲ್ ಆಗಿದೆ ಸರ್. ಜಾಸ್ತಿ ಇಲ್ಲ, ತುಂಬ ರೀಸನಬಲ್ ಆಗೇ ಇದೆ. ಫೀಸಸ್ ಏನು ಜಾಸ್ತಿ ಇಲ್ಲ. ಸೊ ನಾವೇನಾದ್ರೆ ಮಕ್ಕಳಿಗೆ ಏನೇನು ಬೇಕೋ ಆ ರೀಸನಬಲ್ ಫೀಸೇ ಮಾಡ್ತಾಯಿದ್ದೇವೆ ಸರ್. ನಾವು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋಣ ಅಂತೇಳಿ ನಾವು ಫೀಸಸ್ಸು ರೀಸನಬಲ್ ಬಗ್ಗೆ ಮಾಡಿದ್ದೀವಿ ಸರ್. ಫೈನಲಾಗಿ ನಾನು ಏನು ಹೇಳ್ತಿದ್ರೆ, ನಮ್ಮ ಆತ್ಮೀಯ ಮುಳಬಾಗಿಲಿನ ಜನತೆಗೆ 2024-25 ದಾಖಲಾತಿ ಪ್ರಾರಂಭವಾಗಿದೆ. ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ pre-KG ಇಂದ 8th ಸ್ಟ್ಯಾಂಡರ್ಡ್ವರೆಗೂ ಅಡ್ಮಿಷನ್ಸ್ ಓಪನ್ ಆಗಿದೆ. ದಯವಿಟ್ಟು ನಾನು ಒಂದೇ ಹೇಳೋದು, ನೀವು ಸತಿ ಬಂದು ಸ್ಕೂಲ್ ನೋಡಿ, ಎಜುಕೇಷನ್ ನೋಡಿ, ಏನು ಮಾಡ್ತಿದ್ದಾರೆ, ಹೇಗೆ ಎಲ್ಲ ನೋಡಿ. ದಯವಿಟ್ಟು ಒಂದ್ಸತಿ ಬಂದು ಸ್ಕೂಲ್ ನೋಡಿ. ಆಲ್ರೆಡಿ ಅಡ್ಮಿಷನ್ಸು ಓಪನ್ ಆಗಿದೆ. ನಿಮ್ಗೆ 100% ಎಲ್ಲ ಓಕೆ ಅಂದರೆ ನಿಮ್ಮ ಮಗುನಿಲ್ಲ 100% ಅಡ್ಮಿಷನ್ ಮಾಡ್ಬೋದು. ಸೊ ನಾವು ನಿಮಗೆ ಏನು ಹೇಳಿರ್ತೀವೋ ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ನಮ್ಮ ಮಗುಗೆ ಕ್ವಾಲಿಟಿ ಕೊಡ್ತೀವಿ ಸರ್. ಓಕೆ.